ಸರ್ ಸಿನಿಮಾ ಪ್ರಚಾರ ಸ್ಟಾರ್ಟ್ ಮಾಡಿದರೆ ಅದು ಕೂಡ ಒಳ್ಳೆಯದಾಗಿದೆ. ಅವ್ರ ಕಡೆ ಬಂದವರು ಆಶೀರ್ವಾದ ಪಡ್ಕೊಂಡು ಕುಲದಲ್ಲಿ ಕೇಳಿದ ಅದು ಏನು ಸಿನಿಮಾ ಟೈಟ್ಲಿ ಕೇಳಿಸ್ದಂಗೆ ಕಟ್ಟ ನೆನಪಾದ್ರೆ ಅಣ್ಣವರು ಕೆಲವೊಂದು ಕಡೆ ಲಿಂಕ್ ಇದೆಯಾ, ಅದೇ ಕಾರಣಕ್ಕೋಸ್ಕರ ಒಂದು ಇವತ್ತಿನ ದಿನ ಬಂದಿರೋಂಥ. ಹೌದು, ನಾವು ಅಣ್ಣವರು ಯಾವತ್ತು ಹೇಳಿದ್ರು ಯೋಗರಾಜ್ ಭಟ್ರು ಸರ್, ಇದು ಟೈಟ್ಲು ಅಣ್ಣವರಿಗೆ ಕ್ರೆಡಿಟ್ ಅಂತ. ಹಂಗಾಗಿ ಇಲ್ಲಿಂದ ಒಂದು ಆಶೀರ್ವಾದ ಪಡ್ಕೊಂಡು ಇಡೀ ನಾವು ಮೌನಗುಡ್ಡ ಮನೆ ಆಗಿರ್ಬೋದು, ನಾವು ನಮ್ಮ ಎಲ್ಲ ಪೂರ್ತಿ ಟೀಮ್ ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಶುರು ಮಾಡಿದ್ವಿ. ಅದಕ್ಕೆ ಒಂದು ಒಳ್ಳೆಯ ಸ್ಥಳದಿಂದ ಶುರು ಮಾಡಬೇಕು ಅಂದ್ಕೊಂಡು ಅದು ಒಂದು ಚೆನ್ನಾಗಿ ಆಯಿತು. ಹಾಗಾಗಿ ಇನ್ಮೇಲೆ ಏನಿದ್ರು ಮೇ 23 ಸಿನಿಮಾ ರಿಲೀಸ್ ಆಗ್ತದೆ. ಇದು ಕರ್ನಾಟಕದ ಜನತೆಗೆ ಹೆಂಗೆ ತಲುಪಿಸ್ಬೇಕು, ಹೆಂಗೆ ಮನೆಗೆ ಒಂದು ಇನ್ವಿಟೇಷನ್ ಕೊಡಬೇಕು ಅನ್ನೋದನ್ನ ಪ್ರತಿಯೊಂದು ಪ್ರಿಪ್ರೇಷನ್ ಆಗಿ ರೆಡಿಯಾಗಿ ಆಲ್ ಓವರ್ ಕರ್ನಾಟಕ ಸುತ್ತಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸರ್. ಎಷ್ಟು ದಿನಗಳ ಪ್ರವಾಸ 23 ದಿನ ಹೊರಟಿದ್ದೀವಿ. 23 ದಿನ ಹೀರೋಯಿನ್ನು ನಾವು ಎಲ್ಲ ಪೂರ್ತಿ ಹೋಗ್ತಾ ಇದ್ದೀವಿ. ಮನೆಗೂ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕಾನ್ಫ್ರೆನ್ಸ್ ಎಲ್ಲ ಹೊಡಿಸಿದ್ದೀವಿ. ಪ್ರತಿಯೊಂದು ಏನೇನು ಪ್ರಮೋಷನಲ್ಲಿ ಏನೇನಿದೆ ಪ್ರತಿಯೊಂದು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಈಗ ನೆಲಮಂಗಲ ಬಿಟ್ಟರೆ ತುಮಕೂರಿಂದ ಶುರು ಆದರೆ ಆಲ್ ಓವರ್ ಏನು ಡಿಸ್ಟಿಕ್ ಇದೆ ಒಂದು ಬಿಟ್ಟಿಲ್ಲ, ಎಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ಯಾಬ್ಲೋ ಜೊತೆ ಹೋಗ್ತಾ ಇದ್ದೀವಿ. ಪ್ರಸ್ತುತ ಸಮಾಜಕ್ಕೆ ಬೇಕಾದಂಥ ಒಂದು ಕಂಟೆಂಟು ಅಥವಾ ಸಿನಿಮಾ ಆಗಲಿ ಸಿನಿಮಾ ಮೂಲಕ ನಿರೀಕ್ಷೆ ಮಾಡ್ಬೋದಾ ಅಂತ? ಖಂಡಿತವಾಗಿ ಕುಲದಲ್ಲಿ ಕೀಳಿ ಯಾವುದೋ ಚಿತ್ರದ ಏನೇನು ನಿರೀಕ್ಷೆಗಳು ಆಡಿಯನ್ಸಲ್ಲಿ ಇವಾಗ ಬರ್ತಿದೆ. ಯಾಕಂದರೆ ಹಾಡುಗಳು ಆಲ್ರೆಡಿ ಈಗ ಬಿಟ್ಟಾಗ ಜನ ಇಷ್ಟಪಡ್ತಾ ಹೋಗ್ತಾ ಇದ್ದಾರೆ. ಆ ಇಷ್ಟ ಅವರು ಪಡೋ ರೀತಿಯಲ್ಲೇ ನಮಗೆ ಅರ್ಥ ಆಗ್ತಿದೆ, ನಮ್ಮ ಸಿನಿಮಾ ಬಗ್ಗೆ ಒಂದು ನಿರೀಕ್ಷೆ ಹುಟ್ಟಿದೆ ಅಂತ. ಖಂಡಿತ ನಮಗೆ ಇದುವರೆಗೂ ಸಿಗ್ತಾ ಇರೋವಂಥ ಒಂದು ರೆಸ್ಪಾನ್ಸ್ನ ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದೇ ಆದರೆ ಒಂದು ಎಲ್ಲೂ ಕೂಡ ಬಿಟ್ಟಂಥ ಹಾಡುಗಳು ಅಂದರೆ ಈಗ ಕುಲದಲ್ಲಿ ಕೀಳಿಯೋದು ಟೈಟಲ್ ಸಾಂಗ್ ಇರ್ಬೋದು, ಮನಸ್ಸು ಹಾಡ್ತಾಯಿದೆ ಮೆಲೋಡಿ ಸಾಂಗ್ ಇರ್ಬೋದು, ಹಾಗೆ ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟ ಅನ್ನೋ ಒಂದು ಹೀರೋಯಿಸಮ್, ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ಎಲ್ಲವನ್ನೂ ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ. ಇಡೀ ಸಿನಿಮಾ ಕೂಡ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗೆ ನಮ್ಮ ಇವತ್ತಿನ ಈ ಪ್ರಚಾರ ಇಲ್ಲಿಂದ ಅಣ್ಣವರ ಒಂದು ಈ ಪುಣ್ಯ ಸ್ಥಳದಿಂದ ಶುರು ಮಾಡಬೇಕು ಅಂತ ಇಡೀ ಚಿತ್ರತಂಡ ತೀರ್ಮಾನ ಮಾಡ್ಕೊಂಡ್ವಿ. ಇವತ್ತಿಂದ ಶುರು ಮಾಡ್ತಾಯಿದ್ವಿ. ಎಂಟೈರ್ ಕರ್ನಾಟಕ ನಮ್ಮ ಚಿತ್ರದ ಒಂದು ಈ ಪ್ರಚಾರಕ್ಕೆ ಗೂಗಲ್ ಮ್ಯಾಪ್ ಆಗಿ ಬಾಬು ಅವರು ಟ್ಯಾಬ್ಲೋ ಬಾಬು ಅಂತ ಇವರು ಒಂದು ಗೂಗಲ್ ಮ್ಯಾಪ್ ಹಾಕಿ ಒಂದು ಎಂಟೈರ್ ಮನೆಗೂ ತಲುಪಿಸೋವಂಥ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿರ್ಮಾಪಕರು ಜೊತೆ ನಿಂತು ಪ್ರತಿಯೊಬ್ಬರಿಗೂ ಈ ಸಿನಿಮಾದ ಒಂದು ವಿಷಯ ತಲುಪಬೇಕು, ಜನ ನಮ್ಮ ಚಿತ್ರಮಂದಿರಕ್ಕೆ ಬರಬೇಕು, ಕಲಾಭಿಮಾನಿಗಳಿಗೋಸ್ಕರ ನಾವು ಈ ಸಿನಿಮಾ ಮಾಡಿದ್ದೀವಿ. ಅಣ್ಣವರ ಚಿತ್ರದ ಹೆಸರಿಟ್ಟಿದ್ದೀವಿ, ಅದಕ್ಕೆ ನಾವು ನ್ಯಾಯ ಕೊಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ಈ ಸಿನಿಮಾ ಯಾರೂ ನನಗೆ ಗೊತ್ತೇ ಆಗಿಲ್ಲ ಬಂದಿದ್ದು ಹೋಗಿದ್ದು ಅನ್ನೋ ಥರ ಆಗಬಾರ್ದು. ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಹೀರೋ ಹೀರೋಯಿನ್ನು ಇಡೀ ತಂಡ ಎಲ್ಲರೂ ಹೊರಟಿದ್ದೀವಿ. ಮನೆಗೂ ಬರ್ತಾಯಿದ್ದೀವಿ. ನಮ್ಮ ಸಿನಿಮಾ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊತೀವಿ. ನೀವುಗಳು ನಮ್ಮ ಸಿನಿಮಾ 23ನೇ ತಾರೀಕು ಮೇ 23ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು. ನಿಮ್ಗಳಿಗೋಸ್ಕರ ನಾವು ಈ ಪ್ರಚಾರ ಶುರು ಮಾಡಿದ್ದೀವಿ, ಬರ್ತಾಯಿದ್ದೀವಿ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾಯಿದ್ದೀವಿ. ಸೊ ಖಂಡಿತ ನೀವು 23ನೇ ತಾರೀಕು ನಮ್ಮ ಸಿನಿಮಾ ನೋಡೋಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.